ಬಡತನದಲ್ಲಿ ಹುಟ್ಟಿದ ಹೆಣ್ಣಿಗೆ ರೂಪವೆಂದರೆ ಶಾಪವಿದ್ದಂತೆ. ಅದೇ ನಾನು ಕುರುಪಿಯಾಗಿದ್ರೆ ಆ ಶ್ರೀಮಂತರು ನನ್ನ ಕೈ ಹಿಡಿದಿನಂತ ಮಾತು ಕೊಡ್ತಿದ್ರೆ ನಾನು ಈಗಲೇ ಹೋಗಿ ಉರಿಯೋ ಕೊಳ್ಳೆಯಿಂದ ನನ್ನ ಮುಖ ಸುಟ್ಕೊಳ್ತೇನೆ. ಎಲ್ಲಮ್ಮ ಯಾಕಮ್ಮ ಇಂಥ ಶುಭ ಸಮಾರಂಭ ಸಂಬಂಧದಲ್ಲಿ ನೀನ್ಯಾಕಮ್ಮ ಆಳ್ತಾ ಇದೆಯಾ? ಇದು ಕಣ್ಣೀರಲ್ಲಪ್ಪ, ಆನಂದ ಬಾಷ್ಪ. ನನಗೆ ಗೊತ್ತಾಗತ್ತಮ್ಮ, ಗೊತ್ತಾಗತ್ತೆ. ನೀನು ಅನ್ಕೊಂಡಾಗೆ ನಡೆದಿದ್ರೆ ಇದು ಒಳ್ಳೆಯದು ಕಣ್ಣೀರು ಅಂತ ತಿಳ್ಕೊಂಡಿದ್ದೆ. ಯಾಕೇನು ನಿನ್ನ ನಿಶ್ಚಯ ಕಡಿಮೆ ಹೋಲಿ. ನೀನು ಯಾಕೆ ನಿನ್ನ ಶ್ಯಾಮ ಮಾಮನ ಹತ್ರ ಹೋಗಬಾರ್ದು? ನಾನು ಅಲ್ಲಿಗೆ ಹೋದ್ರೆ ಇಲ್ಲಿ ನನ್ನ ತಂದೆ ತಾಯಿ ಗತಿ. ನೋಡಮ್ಮ, ನಿನ್ನ ತಂದೆಗೆ ಯಾವುದು ಚಿಂತೆ ಬರ ನೋಡ್ಕೋತೀನಿ ನಾನು, ವಿಚಾರ ಮಾಡಬೇಡ. ಜೊತೆಗೆ ನಾನು ಹಳೆಯ ಲಚಿನ್ ಕಳಿಸ್ತೀನಿ, ಅವನು ಹೋಗಿ ನಿನ್ನ ಬಸ್ ಹತ್ತಿಸಿ ಬರ್ತಾನೆ. ಲಚೆ ಲೇ ಲಚೆ ಲಚೆ ಬಾಯ್ಲಿ. ಇವಳು ನನ್ನ ತಂಗಿ. ಹಾ, ನಾನು ನೋಡಿಲ್ಲ. ಸುಮ್ಮರ ಇರ್ಲಿ. ಇವಳಿಗೆ ಯಾರಿಗೂ ಗೊತ್ತಾಗಲಾರ್ದ ಹಾಗೆ ಅಡವ್ಯಾಗಿಂದ ಅಷ್ಟು ಕರ್ಕೊಂಡೋಗಿ ಸೀದಾ ರೋಡಿಗೆ ಹೋಗಿ ಸಿದ್ದಾಪುರ ಬಸ್ ಹತ್ತಿಸಿ ಬಾ. ಸೀದಾಪುರ ಬಸ್ ಹತ್ತಿಸಿ ಬರ್ಬೇಕಾ? ಸೀದಾಪುರ ಅಲ್ಲೋ ಯಪ್ಪ, ಸಿದ್ದಾಪುರ, ಶಿರ್ಸಿ ಸಿದ್ದಾಪುರ. ಸಿದ್ದಾಪುರ. ಆ ಬಸ್ ಹತ್ತಿಸಿ ಬಾ. ಯಾರಿಗಾರ ಗೊತ್ತಾತು ನಿನ್ ಮಳ್ರಾಗತ್ತ, ಹುಷಾರು. ನಾನೇ ಕೋಲಿ, ನೀ ಹೋಗು. ಹೋಗಿ ಬಾರಪ್ಪ, ಹೋಗಿ ಬಾ. ಇದು ಮಾವ ತಡಿ ತಡಿ ಅಮ್ಮ, ನಿನಗೆ ಯಾವ ಚಿಂತೆ ಮಾಡಬೇಡ. ನಾನು ಹಳೆಯ ಬರ್ತಾನೆ, ಕರ್ಕೊಂಡು ಹೋಗ್ತಾನಮ್ಮ. ಥ್ಯಾಂಕ್ ಯು. ಇಷ್ಟು ದಿವಸ ನಾಟಕ ಕಂಪನಿಯಲ್ಲಿ ಹೋಗಲೇ ಶೇಷ ಬಾರ್ಲೇ ಶೇಷ ಅಂತ ಇದ್ದವರೆಲ್ಲರೂ ಯಾವತ್ತೂ ನನ್ನ ಮನ ಕರಗುವಂತ ಮಾತು ಮಾತಾಡಲಿಲ್ಲ. ಆದರೆ ನೀನು ಅಣ್ಣ ಅಂತ ಕರೆದು ನನ್ನ ಕಂಬನಿ ತುಂಬಿದ ನೀರನ್ನು ತರಿಸಿಬಿಟ್ಟಿಯಮ್ಮ. ಈ ತಂಗಿಗಾಗಿ ನಾನು ಯಾವ ಬೇಕಾದ ತ್ಯಾಗ ಮಾಡ್ತೀನಮ್ಮ, ತ್ಯಾಗ ಮಾಡ್ತೀನಿ. ನೀನು ಹೋಗಮ್ಮ. ಎಷ್ಟು ನಾಟಕ ಮಾಡ್ತೀವ ಮರೇ ನೀನು? ಬರೀ ಇವು ಟ್ರಾಜಿಡಿ ಪಾಲ್ಟ ಮಾಡ್ತಿದ್ಯಲ್ಲ ನಾಟಕ ಕಂಪ್ನಿಯಾಗ ನೀನು. ಆಲ್ರೌಂಡ್ ಲೇ ನಾನು. ಹೌದಲ್ಲ? ಈಗ ಇದು ಏನು ನಮ್ಮರವ್ರು ಮತ್ತೆ ನಮ್ಮ ಹುಡುಗಿ ಎಲ್ಲದಾಳ, ಅಕ್ಕಿ ನಂದು ಮದುವೆ, ಸ್ವಲ್ಪ ನಂದು ವಿಚಾರ ಮಾಡು ಮರೆ. ಮಂದಿದ ಬರೇ ಯಪ್ಪ, ನೀ ಯಾರನ್ನ ಮೆಚ್ಕೊಂಡಿನ ನಂಗೆ ಗೊತ್ತೈತಿ. ನಾ ಗುಡಿ ಕಟ್ಟಿದ್ರೆ ನೀ ಕಳ್ಸಿಡ ಮಗ ಅಂತ ನಂಗೆ ಗೊತ್ತಿಲ್ಲ ಅಷ್ಟು. ಯಾರನ್ನ ನಂಬಿದ್ರು ನಿನ್ ನಂಬಕ್ಕಾಗಲ್ಲ. ಏನಿಲ್ಲ. ಈ ಹುಡುಗಿನ ಹೆಂಗ್ ಓಡಿಸಿದಿ ಹಂಗ ನಮ್ಮ ಹುಡುಗಿನ ಓಡಿಸಿಬಿಟ್ಟು. ರಾಜೀವಪ್ಪನ ಎರಡನೇ ಮಗಳದಾವಲ್ಲ ಮಂದಾಕಿನಿ, ಆಕಿ ನಿನಗ ಕೊಟ್ಟು ಮದುವೆ ಮಾಡ್ತೇನೆ ಅಂತ ವಿಚಾರ ಮಾಡಬೇಡ. ಸಟ್ ಪಟ್ನ ಬಾ. ಅಂತೂ ಇಂತೂ ಒಂದು ಕೆಲಸ ಅಂತ ಮುಗಿಸಿದ್ವಿ. ಈ ಮುದುಕನ ಮದುವೆ ಒಂದು ಮಾಡ ಬಂದ್ರ ರೇ ಕಾವೇರಮ್ಮನವ್ರ. ಯವರು? ಅವರೇ ನಾಟಕದವ್ರು. ಮಂದಾಕಿನಿ, ನಿನ್ನ ಗತ್ತು ನನಗೆಲ್ಲ ಗೊತ್ತಮ್ಮ. ಹೌದು, ಹುಡುಗನ್ನ ಇಲ್ಲೇ ಹೋಗ್ಯಾನ, ಬರ್ತಾನ. ಫೋಟೋ ಬಿಟ್ಟು ತೆಗಿತಿದ್ದ, ಅದಕ್ಕೋಸ್ಕರ ಕಳ್ಸೇನಂತ. ಹೌದು, ಮುಹೂರ್ತ ಮೇಲಾಗತ್ತಿ ಮತ್ತೆ ಹಾಕಲ್ದ. ಅಯ್ಯೋ ಎಲ್ಲ ಕರೆ ಅವನ ಬಂದಾಗ ಯಾರು ಇದಿಲ್ಲ ಇಲ್ಲೇ. ನಿಮ್ಮ ಹೇಳ್ತಾನವ, ಯಾರು ಇದಿಲ್ಲ ಕರಿ ಇಲ್ಲೇ. ನಾ ಬಂದಾಗ ಯಾರು ಇದ್ದಿಲ್ಲವಾ ಇಲ್ಲೇ. ನಿಮ್ಮ ಅವು ನಾನೇ ಮಾಡಿ ಹೇಳ್ತೀನಿ, ನಾ ಬಂದಾಗ ಯಾರು ಇದ್ದಿಲ್ಲ ಇಲ್ಲೇ. ಮತ್ ಹುಡುಕ್ರಿ, ಕನ್ಯಾ ಹುಡುಕ್ರಿ, ಇಲ್ಲೇ ನೋಡಿ ಹುಡುಕ್ರಿ ಹುಡುಕ್ರಿ. ಹೋಗ್ರಿ ಹೋಗ್ರಿ ಕಾವೇರಮ್ಮ, ಹೋಗ್ರಿ. ಹೊಟ್ಟೆ ಹುಟ್ಟಿದ ಮಗಳಿಗೆ ಹಾಲ ಕುಡಿಸಿ ಮಲ ಮಗಳಿಗೆ ವಿಷ ಕೊಡಿಸೋದು ನಿಮ್ಮ ನಮಗ್ ಗೊತ್ತಿಲ್ವೇ? ಇನ್ ಮೇಲೆ ಉಳಿದಿರೋದು ಈ ಶೇಷನ ಮಾತೊಂದೇ ದಾರಿ. ಹುಡುಕ್ಯಾಡ್ರಿ, ನಿಮ್ಮ ಹುಡುಕ್ಯಾಡ್ರಿ. ಎಲ್ಲಾ ಕಡೆಗೆ ಹುಡುಕಾಡಿದ್ವು, ನನ್ನ ಮಗಳು ಸಿಗಲಿಲ್ಲ. ಎಲ್ಲಿ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳೋ ಏನು? ಆತ್ಮಹತ್ಯೆ? ರಾಜೀವಪ್ಪನವ್ರಿ, ಆ ಹುಡುಗಿಗೆ ಆತ್ಮನಾದ್ರೂ ಉಳಿಸಿದ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಯಾವಾಗ ಹಣದ ಆಸೆಗಾಗಿ ಆ ಮುದುಕ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿ ಒಪ್ಪಿಕೊಂಡ್ರು, ಅವತ್ತೇ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ನಮಗದೆಲ್ಲ ಗೊತ್ತಿಲ್ಲ. ಈಗ ಕನ್ಯಾ ಬೇಕಂದ್ರೆ ಬೇಕು, ಮದುವೆ ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ. ಮಾಡ್ಬೇಕಂದ್ರೆ ಕನ್ಯೆನ ಇಲ್ಲ, ಎಲ್ಲಿಂದ ಮದುವೆ ಮಾಡೋಣ? ಅವಳು ಹೋದ್ರೇನತ್ತಮ್ಮ, ಇದಳ ಕಿರಿ ಮಗಳು ಕೊಟ್ಟು ಮದುವೆ ಮಾಡ್ರಿ. ಏನ ಆ ಮುದುಕನಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ಬೇಕೆ? ಹೌದು ಶೇಷಣ್ಣ, ಸಾಲ ತೆಗೆದುಕೊಂಡ್ರೆ ಗೊತ್ತು ಸಂಕಟ, ಅದನ್ನ ತೀರ್ಸಕ್ ನಮ್ ಕಡೆ ಆಗೋದಿಲ್ಲ. ಅಂದ್ರೇನಮ್ಮ ಕಾವೇರಮ್ಮ? ಕಾವೇರಮ್ಮ ಅಲ್ಲ ನೀನು, ಕಾವು ಏರಮ್ಮ. ಹೊಟ್ಟೆ ಮಗಳಿಗೆ ಹಾಲು ಕುಡಿಸೋದು, ಮಲ ಮಗಳಿಗೆ ಹಾಲ ಕುಡಿಸೋದು ನಿಮ್ಮ ಯೋಗ್ಯತೆ ಆದ್ರೆ
ಯಾಕಮ್ಮ ವಿಚಾರ ಮಾಡ್ತೀರಿ? ಮೊದ್ಲ ನಮ್ಮ ಸಾವುಕಾರ ಭಾಳ ಸಿಟ್ನ್ಯಾವದನ. ನಿಮಗೆ ಚೆಕ್ ಕೊಡ್ಬೇಕಾದ್ರೆ ಏನು ಹೇಳಿದ್ದು ಅವತ್ತಿನ ದಿವಸ? ಈ ಚೆಕ್ ತಗೋರಿ, ಇದನ್ನ ಕೇಳೋ ಪ್ರಸಂಗ ಬಂದ ಬರುತ್ತಾ ಅಂತ ಹೇಳಿದಾಗ ಅವೇನಂದ ಮಾರಕ ನಮ್ಮ ಹೆಂಡ್ರು ಓಡಿದಾಗ ಈಗ ಹೋಗ್ಯಾಳ. ಮತ್ ನಾವೇನ್ ಮಾಡಕ್ಕಾಗತ್ತ? ಹೇಳಿದ ಪ್ರಕಾರ ಮದುವೆ ಮಾಡಿ ಅಷ್ಟ. ಇದಕ್ಕೆ ಇನ್ನೇ ದಾರಿ ತೋರಿಸೋಣ. ಎಲ್ಲರಿಗೂ ದಾರಿ ತೋರಿಸಿ ನನ್ನ ದಾರಿ ತಪ್ಪಾಗತೈತೆ. ಒಂದ್ಸಲ ತೋರಿಸ್ಬಿಡು. ಈ ನೋಡುವ, ಈಗ ನಮ್ಮ ಸಾವುಕಾರ ಮೆರವಣಿಗೆ ಊರಿಂದ ಶಗಸಿ ಬರಾಕತೈತಿ. ಬಂದ ಮ್ಯಾಗಪ್ಪ ಅಂತಂದ್ರ ಯಾರ ಕೊಳ್ಳ ಕಾಲಿರುತ್ತೆ ಅಲ್ಲಿಗೆ ತಾಳಿ ಕಟ್ಟಿಬಿಡ್ತಾನವ. ಅಷ್ಟು ಬರ್ಗೆಟ್ಟ ಕುಂತಾನವ. ಮತ್ತೆ ಏನ್ ಮಾಡೋದು? ವಿಚಾರ ಮಾಡ್ಬೇಡ್ರಿ, ಮೊದಲ ಈ ಹುಡುಗಿಗೆ ಒಂದು ತಾಳಿ ಕಟ್ಟಿಸ್ರಿ. ಅಲ್ಲ, ನೀ ಏನ ಮದ್ವಿ ಮಾಡಂತಿ, ವರ ಬೇಡ ಮದ್ವಿ ಮಾಡಕ್ಕ. ವರಕ್ಕೇನವ ಬರ? ವಿಚಾರ ಮಾಡ್ಬೇಡ್ರಿ. ನಮ್ಮ ಅಳಿಯಾದನ ಲಚೆ, ಏ ಲಚೆ, ಹಾ ಬಂದ, ನಮ್ಮ ಅಳಿಯ ಬಂದ. ಇವನೇ ಹೋಗಿ ಹೋಗಿ ನಾಟಕದವನಿಗೆ ಅಲ್ಲ ನೋಡಲ್ಲ, ಕೂದಲ ನೋಡು, ಅವನ ಅವತಾರ ನೋಡು. ಯಾಕಮ್ಮ? ಜಾತಿ ಯಾವುದು, ನೀತಿ ಯಾವುದು? ಜಾತಿ ಕೆಟ್ಟಿರಬಹುದು, ನೀತಿ ಬಿಟ್ಟಿರಬಹುದು, ಆದ್ರೆ ನಿಮ್ಮಷ್ಟು ಕೆಟ್ಟಿಲ್ಲ. ಅಲ್ಲಮ್ಮ, ಏನ್ ಕಡಿಮೆ ಆಗಿದೆ? ಕಂಪನಿ ಕಲಾವಿದರಂತಂದ್ರೆ ತಿರಸ್ಕಾರ ಮಾಡ್ಬೇಡ್ರಮ್ಮ. ಕಲಾವಿದರಿಗೆ ಕೋಟಿ ರೂಪಾಯಿ ಕೊಟ್ಟರು ಅದು ಅವ್ರು ಮುಟ್ಟಂಗಿಲ್ಲ. 1000 ಮಂದಿ ನಗಸ್ತಾರಲ್ಲ, ಆವಾಗ ಅವ್ರು ಹೊಡೆಯೋ ಚಪ್ಪಾಳೆ ಸಿಳ್ಳೆ ಕೋಟಿ ರೂಪಾಯಿಗಿಂತ ಮಿಗಿಲಾದದ್ದು. ಇದೆಲ್ಲದಕ್ಕೂ ಹೊರತಾಗಿದೆ ನನ್ನ ಅಳಿಯ. ನಿಮ್ಮನ್ನೇನು ಕೇಳೋದು? ಏನು ನಿನ್ನ ವಿಚಾರ? ರೆಡಿ ಅಂತ ಒಪ್ಕೊಂಡ್ಬಿಟ್ರೆ ಮತ್ತೇನ್ ಮಾಡ್ತೈತಿ? ಏ ಯಜಮಾನ್ರ, ಅಲ್ಲ ಮತ್ತ ಹಿರಿಯರು ಒಂದು ಮಾತು ಕೇಳ್ಬೇಕಾಗತ್ತ. ಹಳದ ತಂದೆ ಆದ ನೀವು ಕೇಳೋದ ಮತ್ತೆ ಮದುವೆ ಹೆಂಗ್ ಮಾಡಕ್ ಬರ್ತೈತಿ? ನಿನ್ನ ತಾಕತ್ತಂದು ಹಚ್ಚಲೆ ಉದ್ರಿ ತಡಿಯಲೇ, ಒಪ್ಪಿಗೆ ಕೊಡ್ಬೇಕು ಅವ್ರು. ನಿಮ್ಮನ್ನೊಂದು ಮಾತು ಕೇಳ್ಬೇಕಲ್ಲ. ಹೆಂಗಂತೀರಿ ರಾಜೋಪ್ನವ್ರೆ? ಹುಡುಗ ಹುಡುಗಿ ಒಪ್ಪಿದಾರ, ನಿಮ್ಮ ಮಾತು ಹೆಂಗ? ಶಶಿಯಣ್ಣ, ನನ್ನ ಮಗಳಿಗೆ ಒಬ್ಬ ಕಲಾವಿದ ಸಿಕ್ಕಾರ ಅಂದಾಗ ನನಗೆ ಬಹಳ ಸಂತೋಷ ಆಗುತ್ತೆ. ರೆಡಿ? ಇದು ಒಪ್ಕೊಳ್ಳೋ ಮಾತು. ಮತ್ತ ನೀ ಏನಂತೀವ? ಕಾವು ಏರವ್ ಏನನ್ನೋದು ಏನೈತಪ್ಪ? ಮದ್ವೆ ಮಾಡ್ಕೊಳಕ್ ಹಾಕಿನ ಹೂ ಅಂದ್ಮೇಲೆ ನಮ್ಮದು ಹೂ. ಈಗ ನಮ್ಮ ದಾರಿಗೆ ಬಂದಿ ನೋಡಿನ ಆರ ಬದಲ ನೀ ಸರಿ ಒಯ್ತೀನಿ ಫಸ್ಟ್ ನೈಟ್. ಏ ಅಪ್ಪ, ತಾಳಿ ಕಟ್ಟಬೇಕಲ್ಲಿ. ಅದೊಂದು ಐತೇನ? ಮತ್ತೆ ಯಾವ ಕಟ್ಟ ತಾಳಿ? ಇದು ಅತ್ತಿಯರ ಸ್ವಲ್ಪ ನಿಮ್ ತಾಳಿ ಕೊಡ್ರಲ್ಲ. ನಾ ಹೇಳಿಲ್ಲ, ನಾ ಮೊದಲ ಹೇಳಿದೆ. ಅವಸರದ ಮಾಡ್ಸ್ಕೊಂಡ್ ಬಂದಿಲ್ಲ ತಾಳಿ. ನಾ ತಿಳಿಸಿ ಲೇ, ಆ ಬಡಿಯಾರ್ ಕಡೆ ಸಿಗುತ್ತಂತ ಬಡಿಗೆರ್. ಏ ಅಪ್ಪ, ತಾಯಿ ತಾಳಿ ಬೆಚ್ಚಿ ಅಕ್ಕಿ ಕಟ್ಟಿಗೆ ಮಗಳಿಗೆ ನೀವ್ ಹಿಂಗ್ ಮಾತನ್ನು ಗೊತ್ತಿತ್ತು ಮಗನ. ಅದಕ್ಕ ನಾನ್ ರೆಡಿನೇ ಇಟ್ಟೇನೆ. ನನಗ್ ಗೊತ್ತು ಮಾವ, ನಿನ್ ಕಡೆ ಐತಂತ ಗೊತ್ತ ನನಗ. ದೇವಲಕ್ಷ್ಮೀ ಸುಧಿರಂತ ದೇವ ತಾರಾಬಲಂ ಚಂದ್ರವಂತ ದೇವ ವಿದ್ಯಾಬಲಂ ದೈವಲೇ. ಇದು ಆಕಿನ್ ಕಾಲಿ ಬಿದ್ದಿಲ್ರಿ, ನಾನು ಕಾಲು ಉಂಗ್ರ ಸೈಜ್ ನೋಡಾತಿದ್ದೆ, ಮಾಡಿಸ್ಬೇಕಲ್ಲ ಈಗ. ಕರ್ಕೊಂಡು ಹೋಗ್ರೆ ನಮಗೂ ಸಾಕಾಗಿದೆ. ಕರ್ಕೊಂಡು ಹೋಗಿ, ಕರ್ಕೊಂಡು ಹೋಗ್ರಿ. ಒಬ್ರು ನೀವು ಹಂಗಾದ್ರಿ ಅಲ್ರಿ, ಒಟ್ಟು ಬಿಟ್ರೆ ಸಾಕಾಗಿದೆ. ಏನಲ್ಲ ನೀನು ಜ್ಞಾನೋ ಕಾರ್ ಬಿಟ್ಟು ಅಶೋಕ ಲಾರಿ ಒಯ್ಯಾಕತ್ತಿಲ್ಲ. ಅದೇ ಮಮ್ಮ, ಹೊಸದಲ್ಲ, ಸ್ವಲ್ಪ ಸೈಜ್ ಗೊತ್ತಾಗಿಲ್ಲ. ಸರಿ, ಈಗಂತ್ರಿ ಒಂದು ಮದುವೆ ಮುಗೀತು. ಮತ್ತೆ ಒಂದ್ ವೇಳೆ ರಂಗಣ್ಣ ಬಂದು ಕೇಳಿದ್ರೆ ಸಾವುಕಾರಿಗೆ ಬಾಯ್ ಕಿವಿ ಹೇಳ್ತೀನಿ. ಇಷ್ಟು ಮಾಡಿ ಮುಂದಿನ ನಂಗ್ ಬಿಡುವ ನೀವು, ಮುಂದಿನ ನಂಗ್ ಮಾಡು. ಹಾ, ನಾನು ಅಂದುಕೊಂಡಂತೆ ಒಂದು ಮದುವೆ ಅಂತ ಆಯ್ತು. ಇನ್ನೆರಡನೇ ಮದುವೆ ಮುದಿರಂಗ ಬಾರೋ, ನಿನ್ನ ಮದುವೆ ಮಾಡ್ತೀರ ಬಾ. ನೋಟಿನಾಗೆ ಚಿಲ್ಲರ ಮಾಡಿ ಚಿಲ್ಲರದಾಗೆ ಚುರುಮುರಿ ತರಿಸಿ ಒಗ್ಗರಣಿ ಹಾಕಿದವಳು ಪರ್ಸಂಗಾಯಿತೋ ಯಪ್ಪ ಪರ್ಸಂಗಾಯಿತೋ ಮೋಡಿಯ ಮಾಡಿದವಳ ಪರ್ಸಂಗಾಯಿತೋ. ವೈಟ್ ಹಾಕೋ, ವೈಟ್ ಹಾಕೋ.
ಇದ್ರ ಬೆಳಕ್ಕೆ ಯಾರ ಮೇಲೆ ಬೀಳ್ತದ ಅವ್ರಿಗೆ ಅಟ್ಟೆ ಲಗ್ನ ಊಟ ಅದ. ಹಾ ಹಾ ನಿಮಗೇನ್ರಿ ಮದುಮಗಾಗಿ ಬಂದ್ರ ಸುಡ್ಗಾಡಕ್ಕೆ ಹೆಣ ಆಗಿ ಬಂದಿರಲ್ರಿ? ಶುದ್ಧ ಮಾಡ್ಕೊಳ್ಳೋಣ ಓಡಿ ಹೋಗಾಕತ್ತೇವೆ ಹೆಂಡ್ರು. ಹೌದಾ? ಅದಕ್ಕೆ ಹಿಂಗ ಹಿಂಗ ಇರ್ಲ ಎಲ್ಲಿ ಕನ್ಯಾಮಣಿ ಕಲ್ಯಾಣಿ ಇನ್ನ ಮುಹೂರ್ತ ಮೀರಿಲ್ಲ ಬರ್ತಾಳ ಕುಂದ್ರಿ ನೀವು. ಏನು ಬರ್ತಾಳಲ್ಲಿ? ಊರಿಗೆ ಬಂದಕ್ಕೆ ನೀರಿಗೆ ಬರ್ತಾಳ ಅನ್ನೋದು ಹಿಂದಿನ ಕಾಲದಾಗಿತ್ತು. ಊರಿಗೆ 1-2 ಬಾವಿ ಇರ್ತೀವಿ, ಹೆಣ್ಮಕ್ಳು ನೀರಿಗೆ ಬರ್ತಿದ್ರು. ಹಾಳಾದ ಮುನ್ಸಿಪಾಲ್ಟಿ ಅವ್ರು ಬಂದು ಬಚ್ಚಲ ಮನೆಯಲ್ಲಿ ಕೊಟ್ಟು ಊರು ಹೆಣ್ಮಕ್ಳು ಮಸಡಿ ನೋಡ್ದಂಗೆ ಮಾಡಿಬಿಟ್ರು. ಹೌದೌದು. ನಾನೇಲೆ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಆದಿ ಟ್ಯಾಂಕ್ ಕೊಡಿಸಿ ಬಾವಿ ತೋಡಿಸಿ ಫಿಗರ್ ನೋಡ್ಕೊತ್ಕೊಂಡಿರ್ತೀನಿ. ಅಷ್ಟ ಮಾಡ್ರಿ ಅಂತ ಬರ್ರಿ ಕುಂದ್ರ ಕರೀಲಿ ಮಂದಿಗ ಎಲ್ಲಾರು ಕರೀರಿ ಮತ್ತೆ ನೀವು ಸರ ಕರೀರಿ. ಬರ್ರಿ ನಿಮ್ಮ ಅವ್ರು ನಿಮ್ಮ ಅಕ್ಕ ನಿಮ್ಮ ಹೆಂಡ್ರ ಕರ್ಕೊಂಡು ಮದುವೆಗೆ ಬರ್ರಿ. ಎಲ್ಲ ಹಂಗಾರ ಹೇಳ್ರಿ ಬರ್ರಿ. ನಿಮ್ಮ ಅವ್ ನಿಮ್ಮ ಅಕ್ಕ ನಿಮ್ ತಂಗಿದಾರ ಅಂದ್ರೆ ಏನ್ ಮಾಡಕ್ ನಾವು ಕುಂದ್ರಿ ಬರ್ರಿ ಕುಂದ್ರಸ್ತೀನಿ. ನೀ ಯಾಕೆ ಮುಡ್ತಿ? ಹಸಿ ಮೈಯಾಗದೀನಿ, ಅರಿಶಿಣ ಹಚ್ಕೊಂಡು ಬಂದೀನಿ. ಹೌದಾ? ಮುಟ್ಟಬಾರ್ದ? ಮುಡ್ಚಾಟ ಆಗ್ತದ ಮಗನ. ಆಟ್ ನೀವು ಕುಂದ್ರಿ. ಏರ ಏರಿ ಅಂಬರದಾಗೆ ಚಕ್ಕಡಿ ಬರ್ತಾವೆ, ಚಕ್ಕಡಿ ಬರ್ತಾವೆ ಅದರಾಗ ಹುಡುಗಿಯರು ಕುಂತಾರೆ ಕುಂತಾರೆ. ನಾ ಮುಟ್ಟಂಗಿಲ್ಲ. ಹಸಿ ಮೈಯಾಗದಿರಿ ನೀವು. ಒಣಗತ್ತ ಎಲ್ಲ ಒಣಗಿ ಒಯ್ಕೊತಾಗಿದೆ. ಏನು ಮಿಸ್ ಮ್ಯಾನೇಜ್ಮೆಂಟ್ ಮಗನ ನಡಬರ ಗ್ಯಾಪ್ ಯಾಕೆ ಇಟ್ಟಿದ್ವಿ? ಅದು ಬಾಗಲಕೋಟೆ ಹೇಳಿದ್ದೆ ಅವ ಅಷ್ಟು ಹಿಂಗ್ ಮಾಡಿ ನೋಡ್ರಿ. ಮುದುಕನಾದರೂ ಏನ ತಿನ್ನು ಸಣ್ಣವ್ವ, ನಮ್ಮ ಮುದುಕನಾದರೂ ಏನ ತಿನ್ನು ಸಣ್ಣವ್ವ. ಬಿಳಿ ಬೀಸಿಗೆ ಕರಿ ಮಸಿ ಹಚ್ಚವ್ವ. ಸ್ವಾಮಿಗಳು ಹೇಳಿದ್ರಿ, ಮಂತ್ರ ಹೇಳಕ್ ಸ್ವಾಮಿಗಳು ಹೇಳಿದ್ವಿ. ಅವ್ರು ಡೇಟ್ ಬೇರೆ ಕಡೆ ಕೊಟ್ಟಾರ ಅಂತ. ನೀವೇ ಅಂದ್ ಬಿಡೋಲ್ಲ. ನಾನ ಅಂತೇನೆ ಯಾಕೆ ವಿಚಾರ ಮಾಡ್ತೀರಿ? ಕರಿ ಅಕ್ಕಿ ಮೂತ್ರ ಮೀರ್ತದ. ಮೂತ್ರ ಅಲ್ವಯ್ಯಪ್ಪ, ಮುಹೂರ್ತ. ಕಾವೇರಿ ಅಮ್ಮನವ್ರ ಹುಡುಗಿನ ಕರ್ಕೊಂಬರ್ರಿ. ಮರ್ತ ಬಿಟ್ಟಿದ್ದೆ ನಾನು. ಎಲ್ಲ ನೀನೇ ಕಟ್ಟು. ನಾಯ ಕಟ್ರಿ. ಕಡೆ ಮಂತ್ರ ಅಂದ್ಬಿಡು ಹೋಲಿ ಕಡೆ. ಒಮ್ಮೆ ಅದಲ್ಲ, ಶಿವಲೋಕದಿಂದ ಶಿವನಪ್ಪಣೆ ಪಡೆದು ನೀನು ಅವ್ನು ಊಟಕ್ಕೆ ಬಿಡದಾರೆ ನನಗೆ. ಕಡೆ ಮಂತ್ರ ಅಂದ್ರಲ್ಲ, ಲಗ್ನ ಕಡೆ ಮಂತ್ರ. ಹಿಂಗ ತದೇವ ಲಗ್ನಂ ಸುದಿನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಲಂತು ದೇವ ಶೌರ್ಯ ಒಗಿರಿ. ಯಾರ್ಯಾರ ಕೈಯಾಗದ ಒಗಿರಿ, ಇರ್ಲಾರ್ದವ್ರು ಕೆಳಗ್ ಕೈ ಆಡ್ತೀರಿ, ಸಿಗ್ತಾವ್ ತಗೊಂಡ್ ಹೋಗಿರಿ. ಏನು ಹೋಗ್ಬೇಕು? ಸಾಕು 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 ಸಾಕು. ಎದ್ದು ಬರ್ರಿ. ಎಬ್ಬಸ್. ಅವ ಎಲ್ಲೋಗ್ಯಾನ ಮಗ? ಯಾರು? ಅವ ನಮ್ಮ ಅಳಿಯ ಲಚ್ಚಿ. ಅವ ಬೇರೆ ಕಡೆ ಕೆಲಸ ಐತ್ರ, ಅವ್ನು ಬೇರೆ ಕೆಲಸ ಒಪ್ಸನಿ. ನಾನಾ ಫೋಟೋ ತೆಗಿತೀನಿ ಈಗ. ಏನ್ ತೆಗ್ಯಾವ ಫೋಟೋ ಕರಿ ಮತ್ತ ನೋಡಮ್ಮ, ಕಲ್ಯಾಣಮ್ಮ ಬಾಯಿಲಿ ಎದ್ದು ಬಾ. ತಗೊಂಡು ಹೋಗಿ ನಿಮ್ಮ ಮನೆಗೆ ಯಾಕ್ರಿ? ಒಯ್ 4 ದಿವಸ. ಎದಕ್ಕ? ಪಿಂಡ್ರಿ ಮಗನ, ನಾ ತಾಳಿ ಕಟ್ಟಿನಿ, ನೀನ ಮುಟ್ಟಗತಿಯಲ್ಲಕ್ಕಿಗೆ. ಹಂಗಲ್ರಿ, ಫೋಟೋ ತೆಗಿಬೇಕಾದ್ರೆ ನಿಂದ್ರಿಸ್ಬೇಕಾಗತ್ತ ಪಕ್ಕದಲ್ಲಿ. ನಮಗೆ ಹೇಳ ನಿಂದ್ರಿಸ್ತೀವಿ. ಹಾ, ಅಕ್ಕಪಕ್ಕ ಸ್ವಲ್ಪ ಹತ್ತಿ ನಿಂದ್ರಿ. ಹತ್ತಿ ಲಿಚ್ಚುಣಿಕಿಲ್ಲ ಹ್ಯಾಂಗೆ ಮ್ಯಾಗ ಹತ್ತಾರ ಯಾರು? ಹಂಗಲ್ರಿ, ಹತ್ತಿ ಅಂದ್ರೆ ಅಕ್ಕಪಕ್ಕದಲ್ಲಿ ನಿಂದ್ರಿ. ಆಯ್ತು. ಹೆಗಲ ಮ್ಯಾಕ ನೋಡಮ್ಮ, ಕಲ್ಯಾಣಮ್ಮ, ನಾನು 1 2 3 ಅಂತೀನಿ, ನೀನು ಮುಸುಗು ಹಿಂಗ್ ಸರಿಸ್ಬಿಡಮ್ಮ. ಮುಟ್ಟಬೇಡ ನೀನ್ ನಾವ್ನ ನಾವು ಹೇಳೋದು ಇದೆಲ್ಲ ಸುದ್ದಿ ಮಾಡ್ಕೋಬೇಕು. ಲೇಕಿ ಜಾ ಮತ್ತೇನು ನೀನ ಮುಟ್ಟಗತಿಯಲ್ಲ. ಏನು ಸಂಶಯ ಪ್ರಾಣಿ ಅದ್ರಿ? ಮುದ್ದೆ ನಾಲ್ಕು ಹೋಗ್ಯಾವ ನಾನು. ಮುದ್ದೆ ಆಗಿತ್ತು ಅದಕ್ಕೆ. ಹಾ,
ನಿಂದ್ರಮ್ಮ. ಏನ್ ಹೇಳ್ದ ನಿಮ್ ಕಾಕ 1 2 3 ಅಂತ ನೀ ಎತ್ತಿ ಬಿಡೋ ಹೊಡ್ಕೊಂಡ್ಬಿಡ್ತಾನ ಏನು ಫೋಟೋ. ನಾ ಎಲ್ಲ ಹೇಳೇನಿ, ಸ್ವಲ್ಪ ಸ್ಮೈಲ್ ಪೋಜ್ ಕೊಡ್ರಿ. ಸ್ಮೈಲ್ ಪೋಜ್. ಸ್ಮೈಲ್. ಇಸ್ಮಾಯಿಲ್ ಬಂದನ ಚಾ ತೊಂಬರಪ್ಪ. ಯಪ್ಪ ಇಸ್ಮಾಯಿಲ್ ಅಲ್ಲ, ನಗು ಮುಖ. ಎಲ್ಲಿರಲ್ಲ ನಗು? 68 ವರ್ಷ ತಿನ್ನೋ ನಗು ಇರೋಂದ್ರೆ ಹೆಂಗಿರ್ತದಲ್ಲಿ? ಎಲ್ಲ ಸುಟ್ಟು ಹೊಯ್ಕೊತೋಗ್ಯಾದ. ಮುಖದಲ್ಲಿ ನಗುವಿನ ಛಾಯೆ ಇರಬೇಕು, ಫೋಟೋ ಚಂದ ಬರ್ಬೇಕಲ್ಲ. ಮೊದ್ಲ ಇದು ಚಂದ ಇತ್ತಲ್ವ ಯಪ್ಪ, ಮತ್ತೆ ಹಿಂಗೆ ಯಾಕದ ಈಗ? ರೆಡಿ ತಡಿ. ಯಾಕ ನೀನು ನಾವು ಹಿಂಬರ್ಕಲೆ ಹುಟ್ಟಿ ನಮಗನ ಎದಕ್ಕೆ? ಮೂಗಿಂದ ಹೊಳ್ಳಿಸಿ ನಿಂದ್ರಿಸಿ ತೆಗಿತಿ. ಅದು ಬಾಸಿಂಗ ಕಟ್ಟ್ಯಾರ, ನಾಗರ ಜಡೆ ಅಂತ ಇರುತ್ತಲ್ಲ, ನಾಗರ ಜಡೆ ಅದನ್ನ ಕಟ್ಟ್ಯಾರ. ಏನು ಸಂಶಯ ಪ್ರಾಣಿ ಅದಿರಿಪ್ಪ ನೀವು ಅಂತ ನಾನು. ನಾವು ಇದ್ರದ್ದು ಎಲ್ಲೆಲ್ಲಿ ಏನೇನು ಅದಾವ ದಿಕ್ಕತ್ ಹೇಳಿಲಾಗ್ಯದ. ಮುಂದೆ ನಿಮ್ಗೆ ಗೊತ್ತಾಗತ್ತ. ಜಡಿ. ಹಾ ರೆಡಿ ತಡಿ. ಯಾಕ ಸ್ವಲ್ಪ ಹತ್ತಾರ ಹಚ್ತೀನಿ, ಫೋಟೋ ನಾರ್ತಾವ. ಏಯವ್ವು ನಾವಲ್ಲೋ ಯಾಕ ನಾವಲ್ಲೋ. ಏನಾತ್ರಿ? ಏರ್ಟೆಲ್ ಟವರ್ ಇಲ್ಲಿ ಅದಲ್ಲಿ. ನೀನು ನಾವು ಡಾಂಬರ್ ಡಬ್ಬಿ ಎಲ್ಲಿದ? ಆಕಿನ್ನ ಮದ್ವಿ ಮಂಟಪದ ಬಿಡಬಾರ್ದು ಅಂತ ಹೇಳಿ ಅಡಿಗೆ ಮನ್ಯಾಗ ಹಾಕಿ ಕೀಲಿ ಹಾಕಿಬಿಟ್ಟಿವಿ. ಮತ್ತೆ ಇದೇನಿದು? ಹೇಳಿಲ್ಲ ಬಾಸಿಂಗ ನಾಗರ ಜಡೆ ಅಂತ ಹೇಳಿ. ಮೋಸ ಮಾಡಬೇಡ್ರಲ್ಲಿ. ಇಲ್ರಿ, ನಾ ಮೋಸ ಮಾಡ್ತೀನಿ, ಹಂಗೆ ಕಾಣ್ತೀನಿ. ಜಡಿ. ರೆಡಿ 1 2 ಅಂತ. ಅಯ್ಯ ನಾ ಅವ್ರಿಗೆ ಹೇಳೇನಿ, ನಿಂದಿರ್ತಾರೆ, ಸುಮ್ಮನೆ ನಿಂದ್ರಿ ಅಷ್ಟೇ. ಜಡಿ. ಮತ್ತೆ ನಿಮ್ಮ ತಗೋಬೇಕಾದ್ರೆ ಫೋಟೋ. ರೆಡಿ 1 2 3. ಫೋಟೋ ಎದಕ್ಕೆ? ಫೋಟೋ ತೆಗೆದಿಯಲ್ತ ಕೊಡಕ್ ಬರಂಗಿಲ್ಲ. ಯಾಕೆ? ಲ್ಯಾಬಿಗೆ ಕಳಿಸ್ಬೇಕು. ಲ್ಯಾಬಿಗೆ ಕಳಿಸಿ ಆಮೇಲೆ ಫೋಟೋ ಪ್ರಿಂಟ್ ಆಗಿ ಕಳಿಸ್ಬೇಕಾಗತ್ತೆ ನಿಮಗೆ. ಹೌದೇನು? ಹಾ, ತೊಳಿಬೇಕಾಗತ್ತೆ ನೀ ಫೋಟೋ. ಹೇಳೋದೆಲ್ಲ ಮುಗಿಸಿಲಿ. ಎಲ್ಲ ಇಲ್ಲಿ ಮುಗಿಸಿರಿ ಹಂಗ? ಪಲಂಗದ ಮೇಲೆ ಅರ್ಧ, ಇಲ್ಲಿ ಅರ್ಧ, ಅಲ್ಲಿ ಅರ್ಧ. ನಾಷ್ಟ ಕರ್ಕು ಜಾ. ಊಟ ಮಾಡ್ತೀನಿ ರೀ, ಅಡ್ಡಾಡಿ ತ್ರಾಸ ಆಗೈತೆ ನನಗೆ. ಆಯ್ತು ಜಾ. ಇದು ಲಾರಿ ಬಾಡಿಗೆ ಕೊಟ್ಟಿಲ್ಲ ಅಂತ ನನಗೆ ತೋಲಿ ಮೊದಲು ಹಿಂದಿಂದ ಇದು ಮುಗಿಲಿ. ಕೊಡ್ತೇನೆ ನಿಮ್ಮ ಮೌನ. ಬರೀ ರೊಕ್ಕ ಅಂತಾರ ಅವ್ನ ಮಕ್ಕಳು. ಕೇಳ್ಬೇಕಲ್ಲ ಅವರು. ओ मेरी दिल की धड़कन, मेरी मोहब्बत की बिरयानी, क्या तेरी साटा ट्रैक्टर कमान का पाटा, तेरी जुल्फों को देखकर हमको म्युनिसिपलिटी झाड़ू की याद आ रही. ಚೆಲುವೆ, ಮಲ್ಲಿಗೆ ಹೂವಿನಂತಿರುವ ನಿನ್ನ ಮೈಯನ್ನು ಯಾಕೋ ಭದ್ರಾವತಿ ಕಬ್ಬಣಾದಂಗಾಗಿದೆಯಲ್ಲ. ಈ ಮುದುಕನ್ನು ಮಾಡ್ಕೋಬೇಕಲ್ಲ, ತತ್ತು ಸೊರಗಿದ್ದಾಳೆ. ಚೆಲುವೆ, ನಿನ್ನ ಮನೆ ಕರ್ಕೊಂಡು ಹೋಗಿ ನಿನ್ನ ಪಲಂಗದ ಮೇಲೆ ಡಬ್ಬ ಮಲಗಿಸಿ ಇಟ್ಟು ಶೇಂಟ್ ತೊಗೊಂಡು ನೀನು ಎತ್ತಿಗೆ ಪಚ ಬಡಿದು ನಿನ್ನ ಪಾದ ಸೇವೆ ಮಾಡ್ತೀನಿ. ಚೆಲುವೆ, ಎಲ್ಲಿ ಹೊತ್ತಿರುವ ಈ ನಿನ್ನ ಮುಸುಕನ್ನು ಸರಿಸಿ ನನ್ನ ಕಣ್ಣಿಗೆ ಹಬ್ಬದ ಊಟ ಉಣಿಸು ನನ್ನ ರಾಣಿ. ಆಹಾ ನನ್ನ ರಾಣಿ. ಇದೆಲ್ಲೇ ಮೋಸ. ಏನಾಯ್ತು? ಕಲ್ಯಾಣ ಅಲ್ಲೋ ನಿನ್ನ ಡಾಂಬರ್ ಡಬ್ಬಿಯೋ, ಅಡಿಗೆ ನೀರಿನ ಹಚ್ಚಲೆ ಅಪ್ಪ. ರೇ ನಾ ಯಾಕೆ ಅಡಿಗೆ ನೀರು ನಾಚಾಗ್ಲಿ? ನಾನು ಮೆಚ್ಚಿ ಮದುವೆ ಮಾಡ್ಕೊಂಡ್ರಲ್ಲ. ಯಾರು ಹೇಳ್ತಾರ? ನಾ ಹೇಳ್ತೀನಿ. ಹರಿದು ಹಾಕದನ ಯಾಕೆ ಹೋಗಿತ್ತಾರ? ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡೀನಿ. ಎಷ್ಟು ಮಂದಿ ಅದಾರ? ನಾನ ತಾಳಿ ಕಟ್ಟಿನಿ ಅಂತ ಸಾಕ್ಷಿ ಒಬ್ರೇ ಕೈ ಮ್ಯಾಲ ಮಾಡಲಿ. ಯಾರ್ಯಾರು ಕೈ ಮಾಡಿರಿ ನೀವು ಒಯ್ರಿ. ಹೋ ಯವ್ವ, ನಾನು ಬ್ಯಾಡ್ರಿ. ಹೋ ಯಪ್ಪ, ಮೌನ ಎಲ್ಲ ಚಲೋ ತೊಗೊಂಡು ನನಗೆ ಎಂಥದ್ದು ಬಿಟ್ಟಿರಿ ಅಲ್ಲೋ. ನೀವು ಬಿಟ್ರು ನಾ ಬಿಡ್ಬೇಕಲ್ಲ. ಸರ್ಕಾರದ ಕಂಡೀಷನ್ ಪ್ರಕಾರ ನಿಮ್ಮ ಅರ್ಧ ಆಸ್ತಿನ ಅಚ್ಚಮ್ಮ ಕೊಡಿಸ್ತೇನೆ ನಾನು. ಆಸ್ತಿ ಇಲ್ಲದ್ರು ಅಸ್ತಿ ಏನಾದ್ರು ಕೊಡಿಸ್ತೇನೆ ನಾನು. ಯಾಕಂದ್ರೆ ನೀವು ಮದುವೆ ಆಗಿದ್ದಕ್ಕೆ ಸಾಕ್ಷಿ ಇಲ್ಲ ಐತಿ ಫೋಟೋ. ಹೊತ್ತಲೆ ನಮ್ಮ ಹೆಣ ಹೊತ್ತಿ ಹಾ, ಚಟ್ ಕಟ್ಟಲಿಲ್ಲ, ಮಂದಿ ಕೂಡಿಸಲಿಲ್ಲ, ಮಡಿಚಿ ಕುಣಿಯಾಗಿಟ್ಟಿ. ನಿನ್ನ ನಂಬಿನ ಚಟ್ಟಿ. ಹೋಯಪ್ಪ, ನನ್ನ ನಂಬಿಕೆ ಕೆಡಲಿಲ್ಲ, ನಿಮ್ಮ ಹತ್ರ ಇರೋ ರೊಕ್ಕ ನಂಬಿಕೆ ಕೆಟ್ರಿ ನೀವು. ವೈಕುಂಠದಲ್ಲಿರುವ ಆ ಶೇಷನನ್ನು ಆದಿಶೇಷ ಹೊತ್ತಂತೆ ಭೂಲೋಕದಲ್ಲಿದ್ದ ಈ ರಂಗನ ಹಣ ಹೊತ್ತ ನೋಡ್ರಿ. ನೀನು ಪಗಾರ 10,000 ಜಾಸ್ತಿ. ಯಾಕ? ಇದನ್ನು ಕಟ್ಟಿದಕ್ಕೆ. ಹಾ
ವಯಸ್ಸಾಗ್ಯದ ಕೆಂಪಂದ್ ಇತ್ತಂದ್ರೆ ಹುಡುಗರೆಲ್ಲ ಗಾಡಿ ತೊಗೊಂಡು ನನ್ನ ಮನೆ ಮುಂದೆ ಅಡ್ಡಾಡ್ತಿದ್ರು. ಬಿಟ್ಟು ಹೋಗ್ಬೇಕಾರೆ ಯಾರು ಒಯ್ತಾರ ಇದು ಯಾವ ಉಪ್ಪರಟ್ಟಿ ಹಳದಾಗ ಬಿಟ್ಟು ಮುಂದಿನ ವರ್ಷ ಬರಲಿ ಅಲ್ಲೇ ಇರ್ತದೆ ಗ್ಯಾರಂಟಿ. ವಿಚಾರ ಮಾಡ್ಬೇಡ್ರಿ. ಇದಕ್ಕೆ ನಾಯಿ ಸಹಿತ ಮೂಸಿ ನೋಡಲ್ಲ. ಯಾಕಂತೀರಿ? ಇನ್ನೊಂದು ಇದರಿಂದ ಬಿಸ್ನೆಸ್ ಶುರು ಮಾಡ್ತೀನಿ ನಾ. ಏನಂತ? ತೋಣೂರು ಜಾತ್ರೆ, ಅಕ್ಕಲಕೋಟೆ ಜಾತ್ರೆ, ಸೋಲಾಪುರ ಸಂಕ್ರಮಣಕ್ಕೆ ದೊಡ್ಡ ಟೆಂಟ್ ಹಾಕಿ ಮಹಾರಾಜ ಕುರ್ಚಿ ಮಾಲಿಕೆ ಕುಂಡ್ರಿಸಿ ವಿಚಿತ್ರ ಪ್ರಾಣಿ ಸಿರ್ಪ್ 20 ರೂಪಾಯಿ ಅಂತೀನಿ. ಹೌಸ್ಫುಲ್ ಕಲೆಕ್ಷನ್. ಯಾಕಂಗಂತೀರಿ? ಊರಾಗ ಡೊಂಗ್ರಡಿ ಪಂಡ್ರಪುರಕ್ಕೆ ಹೋಗಬೇಡ, ವಿಠೋಬರ್ ರುಕ್ಮಿಣಿ ಇಲ್ಲೇ ಬಂದಾಳ ಅಂತ ಹೇಳ್ರಿ. ಹೆಂಗದ್ರಿ ಗೊತ್ತಾ ನೀವು? ಜೈ ಬಹಾದೂರಿ ಧರ್ಮೇಂದ್ರ ಇದ್ದಂಗದ್ರಿ. ಏನು ಬೇಡ, ಖರ್ಚಿಗೆ ರೊಕ್ಕ ಇಲ್ಲಂದ್ರೆ ಅನುಕೂಲ ಐತಿ. ಯಾಕ? ರೊಕ್ಕ ಇಲ್ಲಂದ್ರೆ ದೇವಿ ನಿಂದ್ರಿಸಿ ಮುಂದೆ ಬಂಡರ ಕುಂಕುಮ ಇಡೋದು. ನಾನಾ ಮೊದಲು ಒಂದು 100 ರೂಪಾಯಿ ಗಲ್ಲೆದಾಗ ಹಾಕೋದು. ಮಂದಿ ನಾನು ನೋಡಿ ಎಲ್ಲರೂ ಹಾಕ್ತಾರ. ಬರೇ ರೊಕ್ಕ ಕಳ್ಸ ನೋಡ ಅಚ್ಚಮ್ಮ. ಬಿಡು ಶೇಷಣ್ಣ, ಏನವ ಮತ್ತ ನಮ್ಮ ಮದ್ವಿ ಮಾಡಿದಿ, ಮದುವೆ ಮಾಡಿದ್ನಲ್ವ? ಮತ್ತ ನಮ್ಮ ಊರೋಣಿಗೆ ಇಟ್ಟೋತನ ನಿಂದೆ ಉರುಣಿಗೆ ಆಗ್ಯದೆ. ಯವ್ವ ಊರಿಗೆಲ್ಲದು ಮೆರವಣಿಗೆ. ಹಾ, ಮತ್ತ ನಮಗ ಕುದುಡಿ ತಗೊಂಬ. ಕುದುಡಿ? ಅದೇ ಕುದುಡಿ. ಕುದುರಿ ಹಾ, ಕುದುರಿ ನಿನಗೆ ನೋಡಿ ಹದಿರು ಒಯ್ದು ಗಟ್ರದಾಗ ಹೋಗದತ್ತ ನನಗೆ. ಅದ್ಯಾಕೆ ಹೋಗಿರ್ತೈತಿ? ನಾ ಅದೇನಲ್ಲ ಹಿಡ್ಕೊಳಕ. ಚಲೋ ಹಿಡ್ಕೋತಿ. ಕರೆಂಟ್ ಹೋಯ್ತಂದ್ರೆ ಎಲ್ಲಿ ಹುಡುಕ್ಲಿಲ್ಲ ಈಕಿ. ಹಂಗೆ ಯಾಕಂತೀರಿ? ವಿಚಾರ ಮಾಡ್ಬೇಡ್ರಿ. ಅಚ್ಚಮ್ಮ, ನಿಮ್ಮಿಬ್ಬರು ಮೆರವಣಿಗೆನ JCB ಮಾಡ್ಬಿಡ್ತೀನಿ. ಮುಂದೆ ಕುಂಡ್ರಸಾವೇನು? ಮುಂದೆ ಬಜೆಟ್ನ್ಯಾಗ ಅದ್ರ ಮ್ಯಾಗ ಅಂದ್ರೆ ಮಂದಿಗೆಲ್ಲ ಗೊತ್ತಾಗತ್ತ ಸಾವುಕಾರ ಮದಿ ಅಂತೇಳಿ. ಈ ಹಲಿಗೆ ಅವರಿಗೆ, ಬಡಿಯವರಿಗೆ, ಪಾರ್ಸರ್ಗೆಲ್ಲ ಹೇಳ್ಬಿಟ್ಟೇನಿ. ಎಲ್ಲ ಬಂದ ಬಿಡ್ತಾರೆ. ಚುಮ್ಮರಿ ತೂರೋರು, ಚಿಲ್ರ ಉಗ್ಗವ್ರು ಅಂತ ಹೇಳ್ಬಿಟ್ಟೇನಿ. ಪಿಂಡ್ರಿ ಮಗನ ಪಟಾಕ್ಷಿ ಹಚ್ಚಾಕ ಹೇಳೇನಿ. ದಯವಿಟ್ಟು ಎಲ್ಲರೂ ನೋಡಮ್ಮ, ನಿಮ್ಮ ಯಜಮಾನ್ ಕರ್ಕೊಂಡು ಜಲ್ದಿ ಬಂದ್ಬಿಡು. ಶೃಂಗಾರ ಆಗಿ ಬಾ. ನಾ ಬರ್ಲ್ರಿ ಮಲಕ್ರ ಬರ್ತೀನಿ. ರೀ ಯವ್ವ ಮುಖದಾಗ ಅಲ್ಲೊಂದೇ ಕಾಣುತ್ತವಲ್ಲೋ ಯವ್ವ. ನಡ್ರಿ ಮನೆಗೆ ಹೋಗಿ ದೊಡ್ಡದೊಂದು ಪರಾತ್ ತಗೊಂಡು ಆ ಪರಾತ್ಯ ಬಾಳೆಹಣ್ಣು, ಸೇಬು ಹಣ್ಣು, ದ್ರಾಕ್ಷಿ ಹಣ್ಣು, ಹಾಲು, ತುಪ್ಪ, ಸಕ್ಕರೆ ಎಲ್ಲ ಹಾಕಿ ಕ್ಯೂಚಿ ಕ್ಯೂಚಿ ಕ್ಯೂಚಿ. ಏನು ಹದವಾಗಿ ಕಿವುಚುತ್ತಾಳೋ ಯವ್ವ. ನಾನು ಬಾಯಾಗ ನೀವು ನೋಡ್ರಿ, ನಿಮ್ಮ ಬಾಯಾಗ ಬೇಡ, ನಿಂದು ನೀನು ತಿನ್ನು, ನಾನು ತಿಂತೀನಿ. ಹಾಲು ಕರ್ರಗಾತಾವು. ಎಷ್ಟೇ ಆದ್ರೂ ನೀವು ಮರ್ದಂಗೆಲ್ಲ. ಅರ್ಧಂಗಿ ಅಲ್ಲ, ನೀ ಹರ್ಕಂಗಿ. ಪ್ಯಾರ್ಗೆ ಆಗ್ಬಿಟ್ಟೈತಿ ಜಾನಿಗೆ ಹೋಗ್ಬಿಟ್ಟೈತಿ ನಂಬಿಕೆ, ಜಾನಿಗೆ ಹೋಗ್ಬಿಟ್ಟೈತಿ. ಜಿಂದಗಿನೇ ಹಾಳಾಗ್ಬಿಟ್ಟೈತಿ.